ಕರ್ನಾಟಕ ರಾಜ್ಯ ಒಕ್ಕಲಿಗ ವಿಕಾಸ ವೇದಿಕೆ ವತಿಯಿಂದ 10ನೇ ಚಾಮರಾಜ ಒಡೆಯರ್ ರವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಚಾಮರಾಜ ಒಡೆಯರ್ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಇದೇ ವೇಳೆ ಎಚ್.ಎಲ್. ಯಮುನಾ, ಎಚ್.ಕೆ. ರಾಮು, ಅರವಿಂದ ಶರ್ಮಾ, ಸೋಸಲೆ ಸಿದ್ದರಾಜು, ನಂಜುಂಡರಾಜೆ ಅರಸು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ನಾವು ಈ ದಿನ ನಮ್ಮ ಮೈಸೂರಿನ ಹೆಮ್ಮೆಯ ಮಹಾರಾಜರುಗಳಾದಂಥ 10ನೇ ಚಾಮರಾಜ ಒಡೆಯರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೀಗೆ ನಮ್ಮ ಏನು ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಪ್ರಾರಂಭ ಆಗಿ 14 ವರ್ಷ ಆಯಿತು, 12 ವರ್ಷ ಆಯಿತು. ನಾವು ಇಲ್ಲಿ ಮೈಸೂರಿನ ಏನು ಪ್ರತಿಷ್ಠಿತ ವೃತ್ತ ಆದಂಥ KR ವೃತ್ತದ ಪಕ್ಕದಲ್ಲಿರುವಂಥ ಸಿಟಿ ಬಸ್ ಸ್ಟ್ಯಾಂಡ್ ಕಟ್ಟಡದಲ್ಲಿ ನಮ್ಮ ಕಚೇರಿ ಇದೆ. ಕಚೇರಿ ಮಾಡಿ 11 ವರ್ಷ ಆಯಿತು. ಆವಾಗಿಂದನೂ ನಾವು ಏನು ಇಲ್ಲಿ 10ನೇ ಚಾಮರಾಜ ಒಡೆಯರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಹೆಮ್ಮೆ, ನಮ್ಮ ದೇಶದವ್ರಿಗೆಲ್ಲ ಹೆಮ್ಮೆ. ಏನು ಮಹಾರಾಜರುಗಳು ಒಡೆಯರ್ ಸಂಸ್ಥಾನನೇ ನಮ್ಮ ದೇಶದ ಒಂದು ದೊಡ್ಡ ಕೊಡುಗೆ ಅಂತೇಳಿ ನಾವಾದರೂ ಹೇಳ್ಬೋದು. ಅದರಲ್ಲೂ ಪ್ರಾರಂಭದಲ್ಲಿ ಏನು 10ನೇ ಚಾಮರಾಜ ಒಡೆಯರು ಇವರು ಏನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಂದೆ. ಇವರು ತುಂಬ ಕಿರಿಯ ವಯಸ್ಸಿಗೆ 31ನೇ ವಯಸ್ಸಿಗೆ ದೈವಾಧೀನರಾಗ್ತಾರೆ. ಆದರೆ 31ನೇ ವಯಸ್ಸಿಂದ ಹಿಂದೆಯೇ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಾರೆ. ಹೀಗೆ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ನಾವು ಈ ದಿನ ಬಂದು ನಾವು ಇವರ ಹುಟ್ಟಿದಬ್ಬದ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲ್ರಿಗೂ ತುಂಬ ಸಂತೋಷ ಆಗಿದೆ. ಇವತ್ತು ಮೈಸೂರಿನ ಅಭಿವೃದ್ಧಿಗೆ ಒಂದು ಅಡಿಗಲ್ಲಾಗ್ತಂಥ 10ನೇ ಚಾಮರಾಜ ಒಡೆಯರ್ ಅವರ ಜಯಂತಿ. ಇವತ್ತು ಅಡಿಗಲ್ಲು ಅಂತೇಳಿ ಹೇಳಿದ್ರೆ ಇವತ್ತು ದೊಡ್ಡ ದೊಡ್ಡ ಗೂಟದ ಕಾರುಗಳಲ್ಲಿ ಓಡಾಡ್ತಾ ಇರುವಂಥ ಜನಪ್ರತಿನಿಧಿಗಳು, ಆ ಜನಪ್ರತಿನಿಧಿ ಸಭಾ ಆಗಬೇಕು ಅಂಥೇಳಿ ಫಸ್ಟು ಅಡಿಗಲ್ಲನ್ನು ಹಾಕ್ತಂಥವ್ರು ನಮ್ಮ ಚಾಮರಾಜ ಒಡೆಯರ್ ಅವರು. ಪುರಸಭೆಯನ್ನು ಮೈಸೂರಿನಲ್ಲಿ ಮಾಡಿದಂಥವರು ಚಾಮರಾಜ ಒಡೆಯರ್ ಅವರು. ಅಂಥ ಒಂದು ಮಹತ್ ಕಾರ್ಯ ಮಾಡಿದಂಥ ಒಬ್ಬ ಜನನಾಯಕ, ಒಬ್ಬ ಮೈಸೂರಿನ ಮಹಾರಾಜರಿಗೆ ಮೈಸೂರಿನ ನಗರ ಪಾಲಿಕೆಯವರು, ಹಾಲಿ MLAಗಳು, MP ಗಳು ಇವರೆಲ್ಲರೂ ಕೂಡ ತಲೆ ತಗ್ಗಿಸ್ಕೊಂಡು ಓಡಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಇಡೀ ಸರ್ಕಲನ್ನು ನೋಡಿ ಒಂದು ಕಡೆ ಇದನ್ನು ಕ್ಲೀನ್ ಮಾಡುವಂಥ ಒಂದು ಸೌಜನ್ಯ ತೋರಿಲ್ಲ. ಇವರೆಲ್ಲರಿಗೂ ನಾಚಿಕೆ ಆಗಬೇಕು. ಮೈಸೂರು ನಗರ ಪಾಲಿಕೆಗೆ ನಾಚಿಕೆ ಆಗಬೇಕು, ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗಬೇಕು. ಇವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ ನಿಮ್ಮ ಸುದ್ದಿ ನೋಡಿದ ತಕ್ಷಣ ಬಂದು ಆಗಲಾದರೂ ಕ್ಲೀನ್ ಮಾಡಿ ಪುನೀತರಾಗಬೇಕು. ಇವರು ಇಲ್ಲಿ ಬಂದು ಗೂಟದ ಕಾರ್ನಲ್ಲಿ ಐಷಾರಾಮಿ ಬಂಗ್ಲೆಯಲ್ಲಿ ಎಲ್ಲ ಬಂದು ಅಧಿಕಾರಿಗಳು ಏನು ವಾಸ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಕಾರಣ ಆದವನು ನಮ್ಮ 10ನೇ ಚಾಮರಾಜ ಒಡೆಯರ್ ಅವರು. ಮೈಸೂರಿನ ಪ್ರಾಚ್ಯ ವಿದ್ಯೆ ಸಂಗ್ರಹಾಲಯ ಬರಬೇಕು ಅಂದ್ರೆ ಅವ್ರ ಕಾರಣ ಇದ್ದಾರೆ, ಪುರಭವನ ಬರೋದಕ್ಕೆ ಅವ್ರ ಕಾರಣ ಇದ್ದಾರೆ. ಈ ರೀತಿ ಹತ್ತು ಹಲವು ಕಾರ್ಯಗಳನ್ನು ಮಾಡಿದಂಥ ಇಂಥ ಮಹಾನುಭಾವರ ವೃತ್ತ ಇವತ್ತು ತಲೆ ತಗ್ಗಿಸುವಂಥ ರೀತಿಯಲ್ಲಿ ಇಷ್ಟು ಸ್ವಚ್ಛ ನಗರ ಹೋಗಿ ಇವತ್ತು 1ನೇ ನಗರದಲ್ಲಿರುವಂಥ 17-18ಕ್ಕೆ ಯಾಕೆ ಬಂತು ಅಂದರೆ ಈ ರೀತಿ ಒಣಗೇಡಿತನದ ಕೆಲಸಗಳಿಂದ. ಸೊ ಅದರಿಂದ ನಾನು ಹೇಳ್ತಾ ಇರೋವಂಥದ್ದು, ಮೈಸೂರಿನ ಜನ ಎಚ್ಚೆತ್ಕೊಂಡು ಈ ಅಧಿಕಾರಿಗಳಿಗೆ ಪತ್ರಿಕೆಗಳ ಮುಖಾಂತರ ಇವ್ರಿಗೆ ಚೀಮಾರಿ ಹಾಕಬೇಕು, ಕ್ಯಾಕರಿಸಿ ಮುಖಕ್ಕೆ ಉಗಿಬೇಕು ಇವ್ರಿಗೆ.